ಬಣ್ಕರ್ ಸರ್ ಏನು ಅಂತಂದರೆ ಅವ್ರ ವಿಷಯಕ್ಕೆ ವಿಶೇಷವಾಗಿ ಅವ್ರನ್ನ ಕರ್ಸ್ಕೊಂಡಾಗಿದೆ. ವೆಲ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಅದು ಯಾವಾಗಲೂ ನನಗೆ ಇದ್ದೇ ಇರುತ್ತೆ ಅಂತ ಗೊತ್ತು. ಬಟ್ ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂತಂದರೆ, ಇದೇ ರೇಣುಕಾಂಬದಲ್ಲಿ ನಾನು 15 ವರ್ಷದ ಹಿಂದೆ ಬಂದು ಈ ಚೇರಲ್ಲಿ ಕೂತಾಗ ಅಲ್ಲಿ ಸೆನ್ಸಾರ್ ಆಫೀಸರ್ ಕೂತಿದ್ರು. ನನ್ನ ಡೆಡ್ಲಿ ಸೋಮಾಗೆ ಕಟ್ಸ್ಗಳನ್ನ ಕೊಟ್ಟಂತಹ ಜಾಗ ಇದು, ನನ್ನ ಮಾದೇಶ ಸಿನಿಮಾಗೆ ಕಟ್ಸ್ ಕೊಟ್ಟಂತಹ ಜಾಗ ಇದು, ನನ್ನ ಗಂಡ ಹೆಂಡತಿಗೆ ಕಟ್ಸ್ ಕೊಟ್ಟಂತಹ ಜಾಗ ಇದು, ನನ್ನ ರಾಜೀವ್ ಕೂಡ ಕಟ್ಸ್ ಕೊಟ್ಟು 4 ಸಿನಿಮಾ ಬ್ಯಾನ್ ಆದಂತಹ ಜಾಗ ಇದು. ಯಾಕೆ ಅಂತಂದರೆ ಆಲ್ ದ ಫಿಲ್ಮ್ಸ್ ಇಟ್ ವಾಸ್ ಕ್ಯಾರಿಂಗ್ ರಿಯಲಿಸ್ಟಿಕ್ ಮೆಸೇಜಸ್. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, someone he questioned my integrity, my existence, above all my experience. ನಾನು ರವಿ ಶ್ರೀವತ್ಸ 26 ವರ್ಷಗಳಿಂದ ಈ ಇಂಡಸ್ಟ್ರಿಯಲ್ಲಿ ಇದ್ದೇನೆ. ಹಾಗಿರೋದ್ರಿಂದನೇ ಫಸ್ಟ್ ರಿಕಿ ರೈ ಸರ್, ರಾಕಿ ರೈ ಸರ್, ಅನುರಾಧ ಮ್ಯಾಮ್ ಆ್ಯಂಡ್ BN ಜಗದೀಶ್ ಸರ್ ಆಫ್ ಜೈ ಕರ್ನಾಟಕ, ಐ ಆಮ್ ಅಪಲಜೈಸಿಂಗ್ ಯು. ನಿಮ್ಮ 4 ಜನಕ್ಕೆ ನಾನು ಫಸ್ಟ್ ಸಾರಿಯನ್ನು ಹೇಳ್ತಾ ಇದ್ದೇನೆ. ಸಡನ್ನಾಗಿ ನೀವೆಲ್ಲ ಕೇಳ್ಬೋದು ಯಾಕೆ ಅಂತ. ಪ್ರತಿಯೊಂದು ತಾಯಿ ತನ್ನ ಗರ್ಭದಲ್ಲಿರೋ ಮಗುನ ಹೊರಗೆ ಕರ್ಕೊಂಬರ್ಬೇಕಾದ್ರೆ ತುಂಬ ಕಷ್ಟಪಟ್ಟು ಹೊರಗೆ ಕರ್ಕೊಂಬಂದು ಅದನ್ನು ತುಂಬ ಭದ್ರಪಡಿಸ್ಕೋತಾಳೆ ಫಸ್ಟು. ಅದಕ್ಕೆ ಪ್ರಪಂಚದ ಆ ಕಡೆ ಇರ್ತಕ್ಕಂಥವರು, ಮನೇಲಿರೋರು, ಅಕ್ಕಪಕ್ಕದವರು, ಇವರೆಲ್ಲರ ದೃಷ್ಟಿ ಆಗದೆ ಇರಲಿ, ಇವರೆಲ್ಲರ ಕಾಟ ಇದಾಗದೆ ಇರಲಿ, ಮತ್ತೊಂದಾಗದೆ ಇರಲಿ, ತುಂಬ ಭದ್ರಪಡಿಸ್ಕೋತಾಳೆ. ಅದೇ ನಿಟ್ಟಿನಲ್ಲೇ MR ವಾಸ್ ಮೈ ಕಿಡ್. ನಾನು ಇದಕ್ಕೋಸ್ಕರ ಲಾಸ್ಟ್ ಎಲ್ಲ ಪ್ರೆಸ್ ಮೀಟಲ್ಲೂ ನಿಮ್ಗಳ ಮುಂದೆ ನಾನು ಹೇಳ್ತಾ ಇದ್ದೆ, ದಯವಿಟ್ಟು ನನ್ನ ಮಾತನ್ನು ಕೇಳಿ. ಪದ್ಮನಾಭ್ ಅವರು ಹೇಳ್ತಾರೆ 2016ರ ಕತೆ ಹೇಳ್ತಾರೆ. ಸ್ವಲ್ಪ ಹಿಂದಕ್ಕೆ ಹೋಗೋಣ. 2004ರಲ್ಲಿ ಧನರಾಜ್ ಅವ್ರ ಕತೆ ಬಿಚ್ಕೊಳ್ಳುತ್ತೆ ಸ್ವಾಮಿ. ಸ್ವಲ್ಪ ಹಿಂದೆ ಹೋಗೋಣ. 20 ವರ್ಷಗಳ ಹಿಂದೆ ರಾಮು ಅವರ ಕತೆ ಬಿಚ್ಕೊಳ್ಳುತ್ತೆ. ಏನು ಎಕ್ಸ್ಪೀರಿಯನ್ಸ್ ಇದೆ ಅಂತ ರವಿ ಶ್ರೀವತ್ಸ ಈ ಕತೆಗೆ ಕೈ ಹಾಕಿದ್ದಾರೆ ಅಂತ ಒಬ್ಬರು ಕೇಳ್ತಾರೆ. ಐ ವಾಂಟ್ ಟು ಶೋ ಮೈ ಎಕ್ಸ್ಪೀರಿಯನ್ಸ್ ಇನ್ ದಿಸ್ MR ಫಿಲಮ್. ಯಾಕೆ ಅಂತಂದರೆ ಏನೂ ಮಾಡದೆ ನಾನು ಯಾವತ್ತೂ ಕೈ ಕೆಲಸ ಕೊಡೋನೂ ಅಲ್ಲ, ತಲೆ ಕೆಲಸ ಕೊಡೋನೂ ಅಲ್ಲ. ನಾನು ತುಂಬ ಶ್ರಮ ಪಟ್ಟಿದ್ದೀನಿ. ನನ್ನ ಒಂದಷ್ಟು ಕೆಲಸಗಳನ್ನು ಮಾಡಿದ್ದೀನಿ ಅಂತ ಹೇಳೋದಕ್ಕೋಸ್ಕರನೇ ಇದರಲ್ಲಿ anyone can have a look at my scripts. This is a script which it belongs to Ramu Enterprises. ನಾನು ಮತ್ತು ನನ್ನ ಗುರುಗಳ ಸ್ಥಾನದಲ್ಲಿದ್ದಂತಹ ಖ್ಯಾತ ಪತ್ರಕರ್ತರಾದಂತಹ ರವಿ ಬೆಳಗೆರೆ ಅವರು, ನಾವಿಬ್ಬರು ಒಂದು ಕಥೆಯನ್ನು ಬರಿತೀವಿ. ಅದಕ್ಕೆ ಹೆಸರು ರೈ ಅಂತ ಇಡ್ತೀವಿ. ಇದು ರಾಮ್ ಗೋಪಾಲ್ ವರ್ಮ ಇಟ್ಟಂಥ ಹೆಸರಲ್ಲ. ರವಿ ಶ್ರೀವತ್ಸ, ರಾಮು ಸರ್, ರವಿ ಬೆಳಗೆರೆ ಸರ್, ಹೀರೋ ಬಂದು ಉಪೇಂದ್ರ ಸರ್, ಡೈರೆಕ್ಟರ್ ಬಂದು ದಿನೇಶ್ ಬಾಬು ಸರ್. ವಾಟ್ ರಾಮ್ ಗೋಪಾಲ್ ವರ್ಮ ನೋಸ್ ಅಬೌಟ್ ರೈ? 20 ವರ್ಷದ ನಿಮ್ಮ ಸ್ನೇಹ ಅಂತ ಹೇಳ್ತೀರಾ. ನಾನು ಯಾವಾಗ ಜಯರಾಜ್ ಅವರ ಗಾಡಿಗೆ ಅಂದರೆ ಕಾರ್ಗೆ ಬುಲೆಟ್ ಮಾರ್ಕ್ಗಳು ಬಿದ್ದು ತೂತು ಬಿದ್ದು ಆ ಗಾಡಿ ಜಾಡ್ರಿ ಥರ ಆಗಿ ಬಸವನಗುಡಿ ಪೊಲೀಸ್ ಸ್ಟೇಷನ್ ಮುಂದೆ ತಂದು ಬಿಸಾಕಿದ್ರು, ಅವತ್ತಿಂದ ಕನಸನ್ನು ಇಟ್ಕೊಂಡಿದ್ದೀನಿ. ಯಾಕೆ ಏನು ಅಂತಂದಾಗ ವಿಷಯಗಳು ಬಿಚ್ಕೋತಾ ಹೋಯಿತು. ಆ ವಿಷಯಗಳ ಹಿಂದೆ ಒಂದಷ್ಟು ನಾನು ಕೆಲಸಗಳನ್ನ ಕೆದುಕೊಂಡು ಹೋದಾಗ, ರಾಮು ಸರ್ ಹತ್ರ ಮಾತಾಡಿದಾಗ, ಇಷ್ಟು ಗಟ್ಟಿ ಕಥೆನ ರವಿ ಅಂತ ಕೇಳಿದಾಗ ಹೌದು ಅಂದಾಗ ನಡೀರಿ ನಾವು ಮಾಡೋಣ ಅಂತಾರೆ. ಅದು ಇದು ಸ್ಕ್ರಿಪ್ಟ್. ಇದು ಸರ್ ನಾವು ಇದು ನೆಲ ಕಚ್ಚಿಬಿಡುತ್ತೆ. ನಾನು ಎಲ್ರಿಗೂ ಹೇಳಿದ್ದೀನಿ ಅನ್ಸುತ್ತೆ, ಈಗಲೂ ಪ್ರಾಯಶಃ ಎಲ್ಲರೂ ತಲೆ ಆಡಿಸ್ತೀರ ಅನ್ಸುತ್ತೆ. ನಾನು ಈ ಕಥೆಯನ್ನು ಹೇಳೋಕ್ಕೆ ಸಿಡ್ನಿಗೆ ಹೋಗಿದ್ದೆ ಅಂತ ಹೇಳಿದೆ, ನೆನಪಿದೆಯಾ? ಇದೇ ಕತೆ 2002ನೇ ಇಸ್ವಿ ನಾನು ಮುತ್ತಪ್ಪ ರೈ ಸರ್ನ ಭೇಟಿ ಮಾಡೋದಕ್ಕೆ ಸಿಡ್ನಿಗೆ ಹೋಗ್ತೀನಿ ಅಂತಂದರೆ ಸುಳ್ಳ? ಖಂಡಿತವಾಗ್ಲೂ ಸುಳ್ಳು ಹೇಳೋ ಅವಶ್ಯಕತೆ ನನಗೇನಿದೆ? ರವಿ ಬೆಳಗೆರೆ ಸರ್ ಇಲ್ಲದೆ ಇರ್ಬೋದು, ರಾಮು ಸರ್ ಇದ್ದಾರೆ, ಉಪೇಂದ್ರ ಸರ್ ಇದ್ದಾರೆ, ದಿನೇಶ್ ಬಾಬು ಸರ್ ಇದ್ದಾರೆ. ಒಂದು ಪ್ರಶ್ನೆಯನ್ನು ಯಾರು ಬೇಕಾದರೂ ಕೇಳ್ಬೋದು. ಮೊನ್ನೆ ಕೂಡ ರಾಮು ಸರ್ ಬಂದು ಆಶೀರ್ವಾದ ಮಾಡ್ಬಿಟ್ಟು ಹೋದರು. ಇದು ಇಲ್ಲಿಗೆ ನಿಲ್ಲಿಸಿ. ಅವತ್ತು ಅವ್ರು ಹೇಳಿದ್ದಿಷ್ಟೇ,
ಈಗ ನಾನು ಭೇಟಿ ಮಾಡೋಕ್ಕಾಗಲ್ಲ, ರವಿಯನ್ನು ವಾಪಸ್ ಕರೆಸ್ಕೊಳ್ಳಿ ಅಂತ ಹೇಳ್ಬಿಡ್ತಾರೆ ಮುತ್ತಪ್ಪ ಸರ್. ದೆನ್ ಐ ವಿಲ್ ಕಮ್ ಬ್ಯಾಕ್. ಬಂದಾದ್ಮೇಲೆ ಏನಾಗುತ್ತೆ, ಹಿ ಸರೆಂಡರ್ಡ್ ಹಿಮ್ಸೆಲ್ಫ್ ಟು ದ ಲೀಗಲಿ ಇದರಲ್ಲಿ ಸರೆಂಡರ್ ಆದರು. ಅಲ್ಲಿಗೆ ನಮಗೆ ಬಂದಂಥ ಮಾಹಿತಿ ಏನು ಅಂತಂದರೆ, ಸ್ವಲ್ಪ ದಿವಸ ಈ ಸಿನಿಮಾನ ನಿಲ್ಲಿಸ್ಬಿಡಿ ಅಂತಂದರು. ವಿ ರೆಸ್ಪೆಕ್ಟೆಡ್ ಮುತ್ತಪ್ಪ ಸರ್. ಅಲ್ಲಿಗೆ ಈ ಕತೆ ಹೀಗೆ ನೆಲ ಕಚ್ಚೋದು. ನೆಕ್ಸ್ಟ್ ಕಮ್ಸ್ ದಂಡರಾಜ್ ಸರ್. ದಂಡರಾಜ್ ಸರ್ ಅವ್ರು ಏನು ಮಾಡ್ತಾರೆ ಅಂತಂದರೆ, ಕೆ ವಿ ರಾಜು ಸರ್ನ ಇಟ್ಕೊಂಡು, ತದನಂತರ ಓಂ ಪ್ರಕಾಶ್ ಸರ್ ಅವ್ರನ್ನ ಇಟ್ಕೊಂಡು, ತದನಂತರ ಸುದೀಪ್ ಸರ್ನ ಇಟ್ಕೊಂಡು ಸಿನಿಮಾ ಮಾಡೋಕ್ಕೆ ಅಂತ ಬರ್ತಾರೆ. ಸಿನಿಮಾ ಶುರು ಆಗಬೇಕಾಗಿತ್ತು. ಸುದೀಪ್ ಸರ್ ಮತ್ತು ದರ್ಶನ್ ಸರ್ ಇವರಿಬ್ಬರು ಮಧ್ಯೆ ಏನಾಯಿತು ಅಂತ ಗೊತ್ತಿಲ್ಲ. ದೆನ್ ಬಿಕಮ್ಸ್ ದರ್ಶನ್ ಅವ್ರು ಹೀರೋ ಆಗ್ತಾರೆ ಸುದೀಪ್ ಅವ್ರ ಜಾಗದಲ್ಲಿ. ದಂಡರಾಜ್ ಅವ್ರು ಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಕೆ ವಿ ರಾಜು ಸರ್ ಅವರು ಕಥೆಯನ್ನು ಬರೀತಾರೆ. ಓಂ ಪ್ರಕಾಶ್ ಸರ್ ಹಿ ಬಿಕಮ್ಸ್ ದ ಡೈರೆಕ್ಟರ್. ದಿಸ್ ಇಸ್ ದ ಸ್ಕ್ರಿಪ್ಟ್. ನೀವು ಕೇಳ್ಬೋದು, ರವಿ ಶ್ರೀವತ್ಸ ಇದು ಹೀಗೆ ನಿನ್ನ ಕೈಗೆ ಹೇಗೆ ಬಂತು ಅಂತ. ಆಗಲೂ ಕೂಡ ಅವರು ಈ ಕಥೆಯನ್ನು ಮಾಡಲಿಲ್ಲ. ಅವ್ರು ಹೇಳಿದ್ದೇನು ಅಂತಂದರೆ, ಈಗ ಸದ್ಯಕ್ಕೆ ಈ ಸಿನಿಮಾ ಬೇಡ ಅಂತ. ಈ ಕಥೆ ಕೂಡ ಹೀಗೆ ಹೋಗಿ ನೆಲ ಸೇರಿಬಿಡ್ತು. ದೆನ್ ಕಮ್ಸ್ ಕೆ ವಿ ರಾಜು ಸರ್ ಮತ್ತು ಆ್ಯಸ್ ಇಟ್ ಈಸ್ ಮುತ್ತಪ್ಪ ಸರ್. ಇವರೆಲ್ಲ ಕೂತ್ಕೊಂಡು ಡಿಸ್ಕಷನ್ಸ್ ಎಲ್ಲ ಮಾಡಿದ ನಂತರ ಇನ್ನೊಂದು ಸ್ಕ್ರಿಪ್ಟ್ ಹುಟ್ಕೊಳ್ಳುತ್ತೆ. ನೀವು ಕೇಳ್ಬೋದು, ರವಿ ಶ್ರೀವತ್ಸ ಈ ಸ್ಕ್ರಿಪ್ಟ್ ಹೇಗೆ ಬರುತ್ತೆ ಅಂತ. ಇಲ್ಲ ಇಲ್ಲ ಇಲ್ಲ, ನಾನು ಬೇಕಾದ್ರೆ ಚೆಕ್ ಮಾಡಿ, ನಾನು ಯಾರ ಹತ್ರ ಏನಿಲ್ಲ, ವೆರಿ ಮಚ್ ಅಥೆಂಟಿಕ್ ವಿತ್ ಮೈ ರೆಕಾರ್ಡ್ಸ್. ಯು ಪೀಪಲ್ ಯು ನೋ ದ್ಯಾಟ್. ಇದೇನಿಗೆ ಸೇರ್ತು ಅಂತಂದರೆ, ಅವಾಗಲೂ ಹೇಳಿದ್ದೇನು ಅಂತಂದರೆ, ಇಲ್ಲ ಈಗ ಸದ್ಯಕ್ಕೆ ಈ ಸಿನಿಮಾ ಮಾಡಬೇಡಿ ಅಂತ. ಆಗಲೂ ಕೂಡ ಈ ಸ್ಕ್ರಿಪ್ಟು ನೆಲಮಾಳಿಗೆಗೆ ಸೇರುತ್ತೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಮುತ್ತಪ್ಪ ಸರ್ ಆಫ್ಟರ್ ಫಿನಿಶಿಂಗ್ ಆಲ್ ಎಸ್ ಅದೇನೇನಿತ್ತಲ್ಲ, ಅದು ಜೈಲುಗಿ ಇದೆಲ್ಲ ಮುಗಿಸ್ಕೊಂಡು ಅವ್ರು ಬಂದು ಬಿಡದೆಯ ಮನೆಗೆ ಸೇರಿದಾಗ, ಒಮ್ಮೆ ಕರೆಸಿ ನಿಮ್ಮ ಕಥೆಯನ್ನು ನಾನು ಕೇಳಬೇಕು ಅಂತ ಹೇಳಿ ನನ್ನನ್ನು ಕರೆಸ್ಕೊಂಡಾಗ, ನಾನು ಹೋಗಿ ರೈಟ್ ಫ್ರಮ್ ದ ಬಿಗಿನಿಂಗ್ ಆಫ್ ಮೈ ಟೈಟಲ್ ಕಾರ್ಡಿಂದ ಹಿಡಿದು 1968ರಲ್ಲಿ ಮಾಸ್ತಿ ಮತ್ತು ಮಿಯಾ ಅಂತ ಏನು ಇಬ್ಬರು ಅದೇನು ಹೇಳ್ತಾರಲ್ಲ ದ್ವಾರಪಾಲಕರು ಈ ಬೆಂಗಳೂರಿನ ಭೂಗತ ಪ್ರಪಂಚದಲ್ಲಿ ಅಂಡರ್ ವರ್ಲ್ಡ್ ಅನ್ನೋದು ಏನೂ ಹುಟ್ಟಿರಲಿಲ್ಲ, ಆಗ ರೌಡಿಸಮ್ ಅನ್ನೋದನ್ನು ಹುಟ್ಟಾಕಿದ್ರು. ಅಲ್ಲಿಂದ ಕತೆ ಹೇಳ್ಕೊಂಬಂದೆ. ದ ಲಾಸ್ಟ್ ಐ ಟೋಲ್ಡ್ ಹಿಮ್, ದಿಸ್ ಇಸ್ ದ ವೇ ಯು ಎಸ್ಕೇಪ್ ಟು ದುಬೈ ಸರ್ ಅಂತಂತೆ. ರವಿ, ಆರ್ ಯು ನರೇಟಿಂಗ್ ದ ಸೇಮ್ ಥಿಂಗ್? ಎಸ್ ಸರ್, ವಿ ಆರ್ ನರೇಟಿಂಗ್ ದ ಸೇಮ್ ಥಿಂಗ್. ಡು ಯು ನೋ ವೇ ವಿ ಆರ್ ಗೋಯಿಂಗ್ ಟು ಲ್ಯಾಂಡ್ ಅಪ್? ಸರ್, ನನಗೆ ಗೊತ್ತಿಲ್ಲ. ನನಗೆ ನೀವು ಕತೆ ಹೇಳಿದ್ರಿ, ನಾನು ಆ ಕಥೆಯನ್ನು ಸ್ಕ್ರೀನ್ ಪ್ಲೇ ರೂಪದಲ್ಲಿ ಬರೆದೆ. ಕೆಲವರು ಯಾರೋ ಕೇಳ್ತಾರೆ, ಏನವ್ರೆ ನಿಮ್ಮ ಹತ್ರ ಮಾತಾಡ್ಬಿಟ್ಟಿದ್ರಾ? ಇದು ಮುತ್ತಪ್ಪ ಅವರ ಟೋಟಲ್ ಏನೆಲ್ಲ ನರೇಷನ್ ಬಂದಿತ್ತು, ಏನೆಲ್ಲ ಆಗಿತ್ತು, ಅದನ್ನು ನಾವು ಸಂಗ್ರಹಿಸ್ಕೊಂಡಂತಹ ಪುಸ್ತಕ. ಈ ಪುಸ್ತಕಕ್ಕೆ ಪ್ರಾಯಶಃ ಎಷ್ಟು ಏಜ್ ಆಗಿದೆ ಅಂತ ನೀವು ಯಾರಾದರೂ ಫಾರೆನ್ಸಿಕ್ ಲ್ಯಾಬಿಗೆ ಕಳಿಸಿ ಫಾರೆನ್ಸಿಕ್ ರಿಪೋರ್ಟನ್ನು ತೊಗೊಂಡ್ರೆ ಈ ಪುಸ್ತಕಕ್ಕೂ 20 ವರ್ಷ ಆಗಿದೆ ಅಂತಲೇ ಅವರು ಬರೀತಾರೆ. ನನ್ನ ಆ ಬರವಣಿಗೆಗಳೆಲ್ಲವೂ ನೀವು ಫಾರೆನ್ಸಿಕ್ಗೆ ಕಳಿಸಿ, ಅದಕ್ಕೂ 20 ವರ್ಷ ಆಗಿದೆ ಅಂತ ನೀವು ಪ್ರೂವ್ ಮಾಡ್ತಾರೆ. ಎಲ್ಲವೂ ಇದೆ. ನಾನೆಲ್ಲವನ್ನು ಇಟ್ಕೊಂಡೇ ಕೆಲಸ ಮಾಡ್ಕೊಂಬಂದೆ. ಇಟ್ ವಾಸ್ ಇನ್ 2016 when they announced ರೈ. ಖಂಡಿತವಾಗ್ಲೂ ನನ್ನ ಟ್ವೀಟ್ಸ್ ತೆಗೆದು ನೋಡಿ, ರಾಮ್ ಗೋಪಾಲ್ ವರ್ಮಾ ಅವರು ಮಾತು ಹೇಳ್ತಾರೆ, ಮುತ್ತಪ್ಪ ರೈ ಇಸ್ ದ ರಿಯಲ್ ಡಾನ್ ಆಫ್ ಇಂಡಿಯಾ. ನಾನಂದೆ, ರಾಮ್ ಗೋಪಾಲ್ ವರ್ಮಾ ಅವರೇ, ಬಾಂಬೆಲಿದ್ದಾಗ ದಾವೂದನ್ನ ಡಾನು, ಹೀಸ್ ದ ಗ್ರೇಟ್ ಗಾಡ್ ಫಾದರ್ ಅಂತೀರಾ, ಇಲ್ಲಿ ಬಂದು ಇಲ್ಲೊಬ್ಬನ ಅಂತೀರಾ, ಹೊಟ್ಟೆ ಪಾಡಿಗೋಸ್ಕರ ನಿಮಗೋಸ್ಕರ ನೀವು ಯಾರನ್ನು ದೇವರು ಅಂತ ಮಾಡಬೇಡಿ. ಆ್ಯಂಡ್ ಸೆಕೆಂಡ್ ಥಿಂಗ್, ಐ ಟೇಕ್ ಎ ಚಾಲೆಂಜ್. ನೀವು ಈ ಸಿನಿಮಾ ಮಾಡೋಕ್ಕಾಗಲ್ಲ ಅಂತ ನನಗೆ ಟ್ವೀಟ್ ತೆಗಿಯಕ್ಕೆ ಬರಲ್ಲ, ಬಟ್ ನನ್ನ ಟ್ವೀಟ್ಸ್ನ ಯಾರು ದಯವಿಟ್ಟು ತೆಗೆದು ನೋಡೋಂಗಿದ್ರೆ ದಯವಿಟ್ಟು ನೋಡ್ಬೋದು, ರವಿ ಶ್ರೀವತ್ಸನ ಟ್ವೀಟ್ಸ್. ಐ ಟೋಲ್ಡ್ ಡೈರೆಕ್ಟ್ಲಿ ಟು ರಾಮ್ ಗೋಪಾಲ್ ವರ್ಮಾ @RGV ಅಂತಲೇ ಹಾಕಿದ್ದೀನಿ, ಯು ಕ್ಯಾನ್ ಡೂ ದಿಸ್ ಫಿಲಮ್. ಕಾರಣ ಏನು ಅಂತಂದರೆ, ಅಗೈನ್ ಐ ಶುಡ್ ಗೋ ಬ್ಯಾಕ್. ಅಲ್ಲಿ ನನಗೆ ರೈ ಸರ್ ನನಗೆ ಫ್ರಂಟಲ್ಲೇ ಹೇಳಿದ್ರು, ರವಿ ಈ ಕತೆ ಆಗಲ್ಲ. ಯಾಕೆ ಈ ಸ್ಕ್ರಿಪ್ಟ್ ಆಗಲಿಲ್ಲ, ಆ ಸ್ಕ್ರಿಪ್ಟ್ ಆಗಲಿಲ್ಲ ಅಂತ ಕೇಳೋ ಒಂದೇ ಒಂದು ಉದ್ದೇಶಕ್ಕೆ ಉತ್ತರ ಏನು ಅಂತಂದರೆ, ಅವ್ರ ಮನಸ್ಸಿನಲ್ಲಿದ್ದಂತಹ ಭಯ. ಬಹಳಷ್ಟು ಭಯ ಇತ್ತು ರೈ ಸರಲ್ಲಿ. ಈ ಕತೆ ಆದರೆ ಇಟ್ ವಿಲ್ ಬಿಕಮ್ ಎ ಡಾಕ್ಯುಮೆಂಟ್ ಟು ದ ಗೌರ್ಮೆಂಟ್ ಅನ್ನೋದೇ ಅವ್ರ ಭಯ ಇತ್ತು. ನಾನು ಇದೇ ಪದ್ಮನಾಭ್ ಸರ್ ಅವರು ದಯವಿಟ್ಟು ಜ್ಞಾಪಿಸ್ಕೊಳ್ತಾರೆ, ಅವರು ಹೇಳಿದ್ದಾರೆ, ನನ್ನನ್ನು ಕರೀತಾರೆ ಚಾಲುಕ್ಯ ಹೋಟ್ಲಿಗೆ 2018ನೇ ಇಸ್ವಿ ನಾನು ಯಾವಾಗ ಟೈಗರ್ ಗಲ್ಲಿ ಮಾಡ್ತಿದ್ನೋ ಅಲ್ಲಿ ಕರೆದು ಚಾಲುಕ್ಯ ಅಲ್ಲಿ ಮೂಲೆಯಲ್ಲಿ ನಿಲ್ಲಿಸಿ ಕೇಳ್ತಾರೆ, ರವಿ ಈ ಸಿನಿಮಾ ಮಾಡೋಣವಪ್ಪ. ರಾಮ್ ಗೋಪಾಲ್ ವರ್ಮಾ ಹೊರಟೋದ್ರು. ರಾಮ್ ಗೋಪಾಲ್ ವರ್ಮಾ ಅಲ್ಲ ಸರ್, ಯಾವ ವರ್ಮಾ ಬರಲಿ ಯಾರೇ ಬರಲಿ ಈ ಸಿನಿಮಾ ಮಾಡೋಕ್ಕೆ ಆಗಲ್ಲ.
ದ ರೀಸನ್ ಈಸ್ ವೆರಿ ಸಿಂಪಲ್. ಅವ್ರ ಮನಸ್ಸಿನಲ್ಲಿ ಭಯ ಇದೆ. ನಾನು ಹೇಳಿದ್ನೋ ಇಲ್ವೋ ದಯವಿಟ್ಟು ಯಾರು ಬೇಕಾದರೂ ಪದ್ಮನಾಭ ಸರ್ ಕೇಳಿ. ಹಿ ಟೋಲ್ಡ್, ರವಿ ಇದು ಹಿಂಗಿದೆಯಾ? ಎಸ್, ಇದು 2002ರಲ್ಲಿದೆ, ಇದು 2020 ಅಲ್ಲ, 22 ಅಲ್ಲ, 200 ಆದರೂ ಅವ್ರಿಗೆ ಭಯ ಇದೆ. ಒನ್ ಥಿಂಗ್ ಐ ಟೋಲ್ಡ್, ಒನ್ ಥಿಂಗ್, ನೀವು ಈ ಕತೆ ಮಾಡಬೇಕು ಅಂದರೆ ಒಂದು ಮುತ್ತಪ್ಪಣ್ಣ ಹೋಗಬೇಕು, ಇಲ್ಲ ನೀವು ಈ ಕತೆನ ಬಿಡಬೇಕು, ಇಲ್ಲ ಬೇರೆ ಏನಾದ್ರು ಹೆಸರಿಟ್ಟು ಮಾಡಬೇಕು. ಆ ನಿಟ್ಟಿನಲ್ಲಿ ನೀವು ಮಾಡೋ ಸಿನಿಮಾನೇ ಚಕ್ರವರ್ತಿ ಅಂತ ಎಲ್ಲರೂ ಹೇಳ್ತೀರಾ, ಕರೆಕ್ಟಾ? ದಯವಿಟ್ಟು 2008ರಲ್ಲಿ ಮಾದೇಶ ಅಂತ ನಾನೊಂದು ಸಿನಿಮಾ ಮಾಡಿದೆ, ಅದನ್ನು ಯಾರು ಹಾಕ್ಕೊಂಡು ನೋಡಿದ್ದೀರಾ? ದಟ್ ಈಸ್ ಆಲ್ಸೋ ಮುತ್ತಪ್ಪ ರೈ. 100 ಜನ ಕತೆಗಳು ಮಾಡಿಬಿಟ್ಟಿದ್ದಾರೆ, 100 ಜನ ಎಲ್ಲರೂ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ನೀವು MR ಅಂತಲೇ ಮಾಡಬೇಕು, ಮುತ್ತಪ್ಪಣ್ಣನೇ ಮಾಡಬೇಕು, ಮುತ್ತಪ್ಪ ರೈ ಅಂತಲೇ ಮಾಡಬೇಕಾದ್ರೆ ಅವರಿರಬಾರ್ದು. ಅವರಿರೋವರೆಗೂ ಇದಾಗಲ್ಲ ಅಂತಲೇ ಹೇಳಿದಾಗ, ಸರಿ ರವಿ ಭೇಟಿ ಮಾಡೋಣ. ಅವತ್ತು ಅವ್ರು ಹೇಳಿರೋ ಮಾತು ನನ್ನ ಕಿವಿನಲ್ಲಿದೆ. ರವಿ, ಒಂದು 3 ತಿಂಗಳು ದೊಡ್ಡವರು ನಿನ್ನ ಜೊತೆ ಒಂದು ಫಾರ್ಮ್ ಹೌಸಲ್ಲೋ ಅಲ್ಲೋ ಇಲ್ಲೋ ಹೋಗಿ ಇರಬೇಕು ಅಂತಾದರೆ ಅವ್ರು ಒಂದಷ್ಟು ಕತೆಗಳನ್ನ ಹೇಳ್ತಾರೆ. ಅವ್ರು ಏನೇ ಕತೆಗಳು ಹೇಳಲಿ, ಅವ್ರು ಏನೇ ಮಾಡಲಿ, ಎಲ್ಲವೂ ನನ್ನ ಹತ್ರ ಇದೆ, ಕೂತ್ಕೊಳ್ಳೋದು ವೇಸ್ಟ್ ಅಂತ ಹೇಳಿದೆ. ವಿ ಡಿಪಾರ್ಟೆಡ್. ಇದಾದ ಮೇಲೆ ರೈಗಳು ತೀರ್ಕೋತಾರೆ. ತೀರ್ಕೊಂಡಿದ್ದ ತಕ್ಷಣವೇ ಇಲ್ಲಿ ಪಬ್ಲಿಕ್ ಟಿ ವಿ ಅವ್ರು ಯಾರು ಬಂದಿತ್ತು ಅಂತಂದರೆ ಅವರು ಕರೆಕ್ಟಾಗಿ ಹೇಳ್ತಾರೆ, ನಾನು ಆ ದಿನ ಮುಂಜಾನೆ 7 ಗಂಟೆಗೆ ಫಸ್ಟು ಪದ್ಮನಾಭ ಅವ್ರಿಗೆ ಫೋನ್ ಮಾಡ್ತೀನಿ. 3 ಕರೆಗಳು 4 ಕರೆಗಳು ಮಾಡಿದಾಗಲೇ ದಿಸ್ ನಂಬರ್ ಇಸ್ ನಾಟ್ ಎಕ್ಸಿಸ್ಟಿಂಗ್, ದಿಸ್ ನಂಬರ್ ಇಸ್ ನಾಟ್ ರೀಚಬಲ್, ಏನೇನೋ ಬಂದಾಗ ಓಕೆ ಇದು ದಿಸ್ ಇಸ್ ಔಟ್ ಆಫ್ ಮೈ ಮೈಂಡ್ ಅಂತ ಪಬ್ಲಿಕ್ ಟಿ ವಿ. ಇಫ್ ಯು ರಿಮೆಂಬರ್ ಸರ್, ನಾನು ಮುನಿರತ್ನ ಸರ್ ಮನೆ ಮುಂದೆ ಬೋರ್ಡ್ ಬರ್ತೀನಿ ವಿತ್ ದ ಸೇಮ್ ಸ್ಕ್ರಿಪ್ಟ್, ಫುಟೇಜಲ್ಲಿದೆ, ದ ಸೇಮ್ ಗ್ರೀನ್ ಕಲರ್ ಫೈಲ್. ಮುನಿರತ್ನ ಸರ್ ತೋರಿಸ್ತಾರೆ, ರೈಗಳು ನಮ್ಮ ಸ್ನೇಹಿತರು ಅವ್ರು ಹೋಗಿದ್ದಾರೆ, ಆಲ್ರೆಡಿ ನೋಡಿ ಪಿಕ್ಚರ್ ಮಾಡಿ ಅಂತ ರವಿ ಒಂದು ಸ್ಕ್ರಿಪ್ಟನ್ನು ಬರ್ಕೊಂಬಂದಿದ್ದಾನೆ ಅಂತ ತೋರಿಸ್ತಾರೆ. ಆ ಸ್ಕ್ರಿಪ್ಟಿನ ಪುಸ್ತಕದಲ್ಲೂ ಕೂಡ ಇದಿಷ್ಟು ಹಾಳೆಗಳು ಹಾಗೆ ಬಿದ್ದಿದ್ವು. ಬಟ್ ಮುನಿರತ್ನ ಸರ್ ಹೇಳಿದ್ರು, ಬೇಡ ರವಿ ತಪ್ಪಾಗ್ಬಿಡುತ್ತೆ, ಸ್ನೇಹಿತರು ಅವ್ರು ಹೋದ ಕೂಡಲೇ ನಾನು ಪಿಕ್ಚರ್ ಮಾಡಿದೆ ಅಂದರೆ ಮಾನವೀಯತೆ ಅಲ್ಲಪ್ಪ, ಬಿಟ್ಬಿಡು ಅಂತಂದರು. ಬಂದ್ಬಿಟ್ಟೆ ವಾಪಸ್. ಇದೇನೋ ಆಗ್ತದೆ ಹೀಗಿರಬೇಕಾದ್ರೇ ಏನಾರು ಒಂದು ಮಾಡೋಣ ಅಂತ ರಾಜಣ್ಣ ಸರ್ ಬಂದಾಗ ದೇವಸ್ಥಾನಕ್ಕೆ ಹೋಗೋಣ. ಇದೆಲ್ಲರಿಗೂ ನಿಮಗೆ ಗೊತ್ತೇ ಇದೆ. ಇನ್ನು ದೇವಸ್ಥಾನಕ್ಕೆ ಹೋದ್ವಿ, ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇರ್ಬೇಕಾದ್ರೆ ಈ ಕಥೆಯನ್ನು ಹೇಳಿದ್ವಿ. ಎಲ್ಲೋ ನನಗೆ ಆ ಹುಡುಗನ ಮೇಲೆ ಇಷ್ಟ ಆಯಿತು, ಕಥೆಯನ್ನು ಸ್ಟಾರ್ಟ್ ಮಾಡೋಣ ಅಂತಾಯಿತು. ಎಲ್ಲವೂ ಆದಮೇಲೆ ಹಿಯರ್ ಕಮ್ಸ್ ದ ಪಾಯಿಂಟ್ ವೇರ್ ಮೈ ಪ್ರೊಡ್ಯೂಸರ್ ಹಿ ವಾಸ್ ಸಪೋಸ್ ಟು ಸ್ಪೀಕ್ ಆ್ಯಂಡ್ ಹಿ ಡಿಡ್ಂಟ್ ಸ್ಪೀಕ್. ಅವ್ರು ಹೇಳಬೇಕಾಗಿತ್ತು ಈ ಮಾತನ್ನು. ಮುತ್ತಪ್ಪ ರೈ ಅವ್ರಿಗೆ ತುಂಬಾ ಪ್ರಾಣ ಸ್ನೇಹಿತ ಅಂತ ಕರ್ಸ್ಕೊಳ್ಳೋಬ್ರು ರಾಜು ಅಂತ ಒಬ್ಬರಿದ್ದಾರೆ. ಅವರು ಡಿಸೈಡ್ ಮಾಡಿದ್ರೆ ಈ ಸಿನಿಮಾ ಖಂಡಿತವಾಗ್ಲೂ ಇಟ್ ವಿಲ್ ಬಿ ಎ ಕೇಕ್ ವಾಕ್ ಅಂತ ನಾನೇ ಹೇಳಿದೆ. ಇಟ್ ವಿಲ್ ಬಿ ಎ ಕೇಕ್ ವಾಕ್, ಒನ್ಲಿ ರಾಜು ಡಿಸೈಡ್ಸ್. ದಯವಿಟ್ಟು ರಾಜು ಸರ್ನ ಕೇಳಿ ಅಂತಂದೆ. ಸಾರ್ ಹೋದರು. ನನಗೆ ತುಂಬ ಚೆನ್ನಾಗಿ ನೆನಪಿದೆ. ಮಂಗಳವಾರ ನಾವು ವಾಪಸ್ ಬಂದ್ವಿ. ಬುಧವಾರ ಸಾರ್ ಹೋಗಬೇಕಾಗಿತ್ತು, ಬುಧವಾರ ಹೋಗಲಿಲ್ಲ, ಗುರುವಾರ ಹೋಗ್ತಾರೆ. ಕಾರಣ ಏನು ಅಂತಂದರೆ ರಾಯರ ದಿನ ಅಂತ ಹೋಗ್ತಾರೆ. ಹೋಗಿ ಅವ್ರ ಪರ್ಮಿಷನ್ನ ಕೇಳ್ತಾರೆ. ರಾಜು ಸರ್ ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಈ ಸಿನಿಮಾ ಮಾಡಬೇಡ, ಯಾಕೆ ಅಂತಂದರೆ ಅವ್ರ ಮನೆಯವರು ಒಪ್ಕೊಳ್ಳೋದಿಲ್ಲ. ತದನಂತರ ಕರ್ನಾಟಕ ಅದೇನು ಜೈ ಕರ್ನಾಟಕದ 40 ಲಕ್ಷ ಜನ ನಿನ್ನ ಮೇಲೆ ಬೀಳ್ತಾರೆ ಅಂತ ಹೇಳ್ತಾರೆ. ವಾಪಸ್ ಬರ್ತಾರೆ. ಇದೆಲ್ಲ ದಯವಿಟ್ಟು ಸ್ವಲ್ಪ ನಿಮ್ಗೆ ಟೈಮ್ ಅನಿಸ್ಬೋದು, ದಯವಿಟ್ಟು ಕೇಳಿಸ್ಕೊಂಬಿಡಿ. ವಾಪಸ್ ಬರ್ತಾರೆ. ಹಿಂಗಾಯ್ತು ಸರ್ ಅಂತಾರೆ. ಏನು ಮಾಡ್ಬೋದು ಅಂತಂದರೆ, ಸರ್ ಇದು ಬಿಟ್ಟರೆ ಬೇರೆ ಏನು ಮಾಡೋಕ್ಕಾಗಲ್ವಾ ಅಂದಾಗ, ಲೀಗಲಾಗಿ ನಾವೇನಾದ್ರು ನೋಡಿದ್ರೆ ಆಗುತ್ತೆ ಅಂದಾಗಲೇ ದೆನ್ ಐ ಕೇಮ್ ಇನ್ ಟು ಕಾಂಟ್ಯಾಕ್ಟ್ ಸಂಪರ್ಗಿ ಸರ್. ಏನು ಮಾಡ್ಬೋದು ರವಿ, ಐ ನೀಡ್ ಸಮ್ ಟೈಮ್. ವೆಲ್ ಸರ್, ದಿಸ್ ಇಸ್ ದ ಥಿಂಗ್. ಅವ್ರನ್ನ ಬಿಟ್ಬಿಟ್ಟೆ. ಹಾಗೆ ನಾನು ಕೂರೋಕ್ಕಾಗಲ್ಲ ಅಲ್ವಾ. ನಿರ್ಮಾಪಕರು ಬಂದಾಗ ಪ್ರತಿಯೊಬ್ಬ ನಿರ್ದೇಶಕ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ತಾ ಇರ್ತೀವಿ, ನಮಗೆ ಏನಾದ್ರು ಸಿಗುತ್ತಾ, ಈ ಕೆಲಸ ಸಿಗುತ್ತಾ, ಕಾಂಪಿಟೇಟಿವ್ ವರ್ಲ್ಡ್ ನಾವೇನೋ ಕಾಂಪೀಟ್ ಮಾಡ್ತೀವ ಅಂತ. ಹಾಗಿರ್ಬೇಕಾದ್ರೆ ಸುಮ್ಮನೆ ಕೂತ್ಕೊಳ್ಳೋ ತಪ್ಪು ಅಂದಾಗ NP ಅಮೃತೇಶ್ ಸರ್ನ ಕಾಂಟ್ಯಾಕ್ಟ್ ಮಾಡ್ತೀನಿ. ಹೀ ಸೇಸ್, ಯಾರೂ ತಡೆಯೋಕ್ಕಾಗಲ್ಲ ರವಿ ನಿನ್ನ. ಯು ಹ್ಯಾವ್ ಈಚ್ ಆ್ಯಂಡ್ ಎವ್ರಿ ರೈಟ್ಸ್ ಟು ಡೂ ದಿಸ್ ಫಿಲಮ್. ಹಾಗೊಂದು ವೇಳೆ ಏನಾದರೂ ಆದರೆ ಏನು ಮಾಡ್ತೀರಾ? ನಾನು ಕಾಪಾಡ್ತೀನಿ ರವಿ, ಯೋಚನೆ ಮಾಡಬೇಡ. ಥ್ಯಾಂಕ್ ಯು. ಸೊ ನಾವು ಮೈ ಲೀಗಲ್ ಥಿಂಗ್ ಇಸ್ ಓಪನ್, ಗ್ರೀನ್ ಸಿಗ್ನಲ್. ಇದು ನಾನು ಮಾಡ್ತಿರೋದು ಸರಿನೋ ತಪ್ಪು ಅಂತ ನನ್ನ ನಿರ್ಮಾಪಕರನ್ನ ಕರ್ಕೊಂಡು ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ನನಗೆ ಅಣ್ಣನ ಸ್ಥಾನದಲ್ಲಿ ನಿಲ್ಲಿಸುವಂತಹ ಬಣ್ಕರ್ ಸರ್ ಮನೆಗೆ ಚೇಂಬರ್ಗೆ ಹೋದೆ. ಬಂದಿದ್ದೆ ಅಲ್ಲ, ಅಲ್ಲಿ ಹೋಗಿದ್ದ ವಿಷಯ ಏನು ಅಂತಂದರೆ, ನಾನು ಈ ಸಿನಿಮಾ ಮಾಡ್ತಾ ಇದ್ದೀನಿ ಅಣ್ಣ, ನನಗೆ 2 ಟೈಟ್ಲು ಬೇಕು ಅಂತ ಹೋಗ್ತೇನೆ. ಖಂಡಿತವಾಗೂ ಮಾಡು, ಚೆನ್ನಾಗಿ ಮಾಡು, ಸ್ಟ್ರಗ್ಲಿಂಗ್ ಚೆನ್ನಾಗಾಗಲಿ ಅಂತ ಟೈಟ್ಲು ಬುಕ್ಕನ್ನು ತರಿಸ್ಬೇಕು ಅಂತ ಹೋದಾಗ ನಮ್ಮ ಆಶ್ಚರ್ಯಕ್ಕೆ ಹಿಂದಿನ ದಿವಸ ಮುತ್ತಪ್ಪ ರೈ ಮತ್ತು ರೈ ಅನ್ನೋ ಟೈಟ್ಲ್ ರಿಜಿಸ್ಟರ್ ಆಗಿರುತ್ತೆ.
ನಾವೇನು ಮಾಡಬೇಕು ನೀವು ಹೇಳಿ. ದಾರಿ ತೋರಿಸಿ ಅಂತ ನಿಮ್ಮ ಹತ್ರ ಬಂದಾಗ ದಾರಿ ಮುಚ್ಚೋಗಿದೆ ಅಂತ ಹೇಳಿ ನೀವು ದಾರಿ ಮಾಡ್ಕೊಂಡು ಹೊರಟೋದ್ರೆ ದಾರಿ ಕೇಳ್ಕೊಂಬಂದಂಥವ್ರು ಎಲ್ಲಿಗೆ ಹೋಗಬೇಕು? ನಮ್ಮ ಸ್ನೇಹಿತರು ಕುಶಾಲ್ ಎಂಟರ್ಪ್ರೈಸಸ್ ಅಲ್ಲಿ 2 ಟೈಟ್ಲು ರಿಜಿಸ್ಟರ್ ಆಗಿದೆ. ಇದೇ ಬಣ್ಕರ್ ಸರ್ ಹೇಳ್ತಾರೆ, ಅಣ್ಣ ಇದಾಗೋಗ್ಬಿಟ್ಟಿದೆಲ್ಲಪ್ಪ. ಓಹೋ ಇದು ಹಿಂಗಾಯ್ತಾ, ಸರಿ. ಒಂದೇ ಹೆಸರಿಲ್ವಲ್ಲ, ದೇವರಿಗೆ ಅಷ್ಟೋತ್ತರ ಇದ್ದಂಗೆ ನಿಜಕ್ಕೆ ಹೇಳ್ತೀನಿ, ನನಗೆ ಒಂದು 50 ಹೆಸರು ಹೇಳಬಲ್ಲೆ ರೈಗಳಿಗೆ. ದೇರ್ ಐ ಸ್ಟಾರ್ಟೆಡ್. ಅಣ್ಣ ನಾನು ಇದೇ ಹುಡುಗನ ಹೇಳಿದೆ, ಹೋಗಿ 7 ಫಾರಮ್ ತೊಗೊಂಬಪ್ಪ ಅಂದೆ. ದೇರ್ ಐ ಸ್ಟಾರ್ಟೆಡ್ ಈಚ್ ಆ್ಯಂಡ್ ಎವ್ರಿಥಿಂಗ್. NMRD, MR, ಮುತ್ತಪ್ಪಣ್ಣ, ಏನೇನೇನೇನು ಅವ್ರದ್ದು ಪಾಸ್ಪೋರ್ಟ್ ಹೆಸರಿದೆಯೋ, ಆ ಹೆಸರಿದೆಯೋ, ಈ ಹೆಸರಿದೆಯೋ ಎಲ್ಲ ಅವ್ರು ಆಂಟ್ರಪ್ರನರ್ ಆಗಿ ಅಲ್ಲಿ ಕಂಪ್ಯೂಟರ್ ಇದರಲ್ಲಿ ಏನು ಓಪನ್ ಮಾಡಿದ್ರು ಎಲ್ಲ ಬರದೆ. ಅವರೇ ಶಾಕ್ ಆಗ್ಬಿಟ್ಟು ಕೇಳ್ತಾರೆ, ಏನು ನಾವು ಉಚ್ಚತ್ತರ ಬರೀತಾ ಇದ್ದೀವಿ? ಇಲ್ಲ ನಂಗೆ ಏನಾರು ಕೊಡಿ, ಯಾಕೆಂದರೆ ಸ್ಟ್ರೈಟಾಗಿ ಒಂದು ರೂಟ್ ಇದೆ ಅಂತ ಬಂದರೆ ಇದು ಆಲ್ರೆಡಿ ಶಾರ್ಟ್ ಕಟ್ ಸುಟ್ಕೋತಾ ಇದೆ ಅಂತಂದರೆ ಇನ್ನು ನಾನು ಏನಾರು ಹೋಗಬೇಕು ಅಂದರೆ ಯಾರು ಏನೇನೋ ಮಾಡ್ತಾರೆ, ನನಗೆ ದಯವಿಟ್ಟು ಆಗೋದಿಲ್ಲ, ನಂಗೆ ಏನಾದ್ರು ಟೈಟ್ಲ್ ಕೊಡಿಸಿ ಅಂದಾಗ ಫೈನಲ್ ಆಗಿ ಮುತ್ತಪ್ಪಣ್ಣ ಕೊಡಲ್ಲ ಅನ್ನತ್ತೆ. ಯಾಕೆ ಅಂತಂದರೆ ಅವರು ಕೊಡಬಾರ್ದು ಅಂತ ಹೇಳಿದ್ರಂತೆ ಅವ್ರು ಬದುಕಿರುವಾಗ. ಸರಿ ನನಗೆ ಇನ್ನೇನೇನು ಸಿಗ್ಬೋದು ಅಂದಾಗ ಫೈನಲಿ ಐ ಗಾಟ್ MR ಫ್ರಮ್ ಮೈ ಫಿಲಮ್ ಚೇಂಬರ್ ಆಫ್ ಕಾಮರ್ಸ್. ಇದಾದಮೇಲೆ ಭಯ ಬಂದಿದ್ದೇನು ಅಂದರೆ ಇನ್ನು ನಮ್ಮ ಅಡೆತಡೆಗಳು ಎಲ್ಲೆಲ್ಲಿ ಬರುತ್ತೆ ಅಂದಾಗ ಹೊರಟೋಗೋಣ, ಅವ್ರ ಮನೆಗೆ ಹೋಗೋಣ ಅಂದಾಗ ಸರ್ ಖಂಡಿತವಾಗ್ಲೂ ನನಗೆ ಆ ಪ್ಯಾಲೇಸ್ ಒಳಗೆ ನುಗ್ಗೋ ಅಂತ ಅವಕಾಶ ಸಿಗಲಿಲ್ಲ ಸರ್. ಬಟ್ ಐ ವಾಸ್ ಸೋ ಲಕ್ಕಿ, ನನಗೆ ಒಬ್ಬರು ಪರಿಚಯ ಆಗಿ ಆ ಪರಿಚಯಸ್ಥ ವ್ಯಕ್ತಿಯಿಂದ ನಾನು ಅವರ ಮನೆಯವ್ರನ್ನೆಲ್ಲ ಭೇಟಿ ಮಾಡ್ತೀನಿ ಸರ್. ನಾನು ಭೇಟಿ ಮಾಡಿ ಆ ಹೆಣ್ಮಗುನ ಕೇಳಿದಾಗ, ನೀವು ಮಾಡಿಪ್ಪ, ಹಂತದಲ್ಲೂ ಈ ಸಿನಿಮಾ ಆಗಬೇಕಾಗಿರೋದು ನಿಂತು 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 ಯಾಕೋ ಅವನ ಹಣೆ ಬರನೇ ಸರ ಇಲ್ಲ, ನೀವು ಮಾಡಿಪ್ಪ ಅಂತ ಯಾರೋ ಒಬ್ಬರು ಹೇಳ್ತಾರೆ. ಇನ್ನೊಬ್ಬರು ಮಾಡ್ತಾ ಇದ್ದೀರಾ, ಚೆನ್ನಾಗಾಗ್ಲಿಪ್ಪ, ಯಾರು ಅಡ್ಡ ಬಂದರೆ ಹೇಳಿಪ್ಪ, ನಾವು ನಿಂತ್ಕೋತೀವಿ ಅಂತ ಹೇಳ್ತಾರೆ. ಎಲ್ಲವೂ ಆಗಿ ಡಿಸೆಂಬರ್ 4ನೇ ತಾರೀಕು ನಮ್ಮ ಮುಹೂರ್ತವನ್ನು ನಾವು ಪುತ್ತೂರಲ್ಲಿ ಮಾಡಬೇಕಾಗಿರುತ್ತೆ. ಯಾವ ಮನೆಯಿಂದ ಪ್ರತಿಯೊಬ್ಬರು ಬಂದು ಆ ಪುತ್ತೂರಿನಲ್ಲಿ ನಿಲ್ಲಬೇಕಾಗಿರುತ್ತೋ ಆ ಮನೆಯಲ್ಲಿ ಒಬ್ಬರಿಗೆ ತನ್ನ ಕಣ್ಣಲ್ಲಿ ಯಾವುದೋ ಒಂದು ನರ ಕ್ಲಾಟ್ ಓಪನ್ ಆಗಿ ಬ್ಲಡ್ ಈಚೆ ಬರ್ತಾ ಇದೆ ಅಂದಾಗ ಮುಹೂರ್ತವನ್ನೇ ನಿಲ್ಲಿಸಬೇಕಾದ ಪರಿಸ್ಥಿತಿ ಬರುತ್ತಾ ಅಂತ ಕೇಳ್ಕೊಂಡಾಗ ಒಂಚೂರು ನೋಡಿಪ್ಪ ಇದ್ರ ಮೇಲೆ ಏನು ಮಾಡೋಕ್ಕಾಗತ್ತೆ, ನಾನು ಆಪರೇಷನ್ ಮಾಡಿಸ್ಬೇಕಲ್ವಾ ಅಂದಾಗ ಮಾನವೀಯತೆ ದೃಷ್ಟಿ. ನೀವೇ ಇಲ್ಲ, ದೇವರೇ ಇಲ್ಲ ಅಂದಮೇಲೆ ನಾವು ದೇವಸ್ಥಾನಕ್ಕೆ ಬಂದು ಏನಮ್ಮ ಮಾಡೋದು? ಒಂದು ಕೆಲಸ ಮಾಡ್ತೀವಿ, ನಮಗೂ ಈ ಸಿನಿಮಾ ಈ ಮಟ್ಟಕ್ಕೆ ನಿಮ್ಮೆಲ್ಲರೂ ಪ್ರೋತ್ಸಾಹದಿಂದ ಟೇಕ್ ಆಫ್ ಆಗಿದೆಯಲ್ಲ, ಅಮೇಝಿಂಗ್, ಹ್ಯಾಟ್ಸ್ ಆಫ್, ಟೇಕ್ ಆಫ್ ಆಗೋಯ್ತು. ಆ ಶಿಲಾಂಧ್ರ ನೀವು ಕೊಟ್ಟಂತಹ ಬೂಸ್ಟ್ ಇತ್ತಲ್ಲ, ಎಲ್ಲೋ ಕರ್ಕೊಂಡು ಹೊರಟೋಯ್ತು ನನ್ನ ಪಿಕ್ಚರ್ನ. ಈಗ ನಾನೆಲ್ಲೋ ಬಂದು ಅಮ್ಮ ನಾನು ಇಲ್ಲೆಲ್ಲೋ ಪುತ್ತೂರಲ್ಲಿ ಮಾಡ್ಕೊಂಡು ಬೇಡಮ್ಮ, ಒಂದು ಕೆಲಸ ಮಾಡ್ತೀನಮ್ಮ, ಮುಹೂರ್ತವನ್ನು ನಾನು ಬ್ಯಾಂಗ್ಳೂರಲ್ಲೇ ಮಾಡ್ತೀನಿ, ಆದರೆ 4ನೇ ತಾರೀಕು ನಾನು ಏನು ಮಾತು ಕೊಟ್ಟಿದ್ದು ಅದೇ ರೀತಿ ಪುತ್ತೂರು ಮುಂದೆ ಇದೆ ಮಹಾಲಿಂಗೇಶ್ವರ ಸ್ವಾಮಿ ಮುಂದೆ ಬಂದು ಸಂಕಲ್ಪವನ್ನು ಮಾಡ್ಕೋತೀನಿ. ನನ್ನ ಲಾಸ್ಟು ಇದೇನಿದೆ ಸ್ಕೆಡ್ಯೂಲು, ಅದು ಇದೇ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಬಂದು ನಾನು ಕುಂಬಳಕಾಯಿ ಹೊಡೆಯೋದ್ರ ಮುಖಾಂತರ ನಮ್ಮ ರುದ್ರಾಭಿಷೇಕವನ್ನು ಮುಗಿಸ್ತೇವೆ. ಹೀಗಂತ ಹೇಳಿ ಅಲ್ಲಿಂದ 12 ಕಿಲೋಮೀಟ್ರು ಕೇಯೂರು ಅಂತ ಒಂದು ಊರಿದೆ, ಅದು ಮುತ್ತಪ್ಪರಯ್ಯವರ ಹುಟ್ಟಿದಂಥ ಊರು. ಅಲ್ಲಿ ಹೋದರೆ ದುರ್ಗಾ ಪರಮೇಶ್ವರಿ ಅಂತ ಒಂದು ದೇವಿ ಇದೆ, ಅಲ್ಲಿ ಸಂಕಲ್ಪವನ್ನು ಮಾಡ್ತೀವಿ. ಅಲ್ಲಿ ನಾವು ಬಂದ ದಿವಸ ತಾಯಿ ನಿಂಗೆ ರಂಗಪೂಜೆ ಮಾಡಿಸ್ತೀವಿ 6 ಗಂಟೆಗೆ ಅಂತ ರಂಗಪೂಜೆ ಮಾಡೋದಕ್ಕೆ ಅಲ್ಲೆಲ್ಲವನ್ನು ಕೇಳ್ಕೊತೀವಿ. ಅಲ್ಲಿ ಬಂದಂತಹ ಒಂದೇ ಒಂದು ನಮಗೆ ಒಂದು ಕಾಲ್ ಏನು ಅಂತಂದರೆ, ನೀವು ಬಂದು ಅವ್ರ ಮನೆಯನ್ನು ನೋಡ್ಕೊಂಡು ಹೋಗ್ಬೋದು ಅಂತ ಹೇಳ್ತಾರೆ. ತುಂಬ ಖುಷಿಯಿಂದ ಮನೆಗೆ ಹೋಗ್ತೀವಿ ಸರ್. ನಾವು ಯಾವುದು ರೆಕಾರ್ಡ್ಸ್ ಇಲ್ಲದೆ ಏನೂ ಮಾಡಿಲ್ಲ. ಇಲ್ಲಿ ಇದ್ದಾರಲ್ಲ ಸೆಂಟ್ರಲ್ಲಿ, ಅವರು ನಮ್ಮ ರೈಗಳ ಕೊನೆಯ ತಮ್ಮ. ಆ ಮನೆಗೆ ಹೋಗ್ತೇವೆ, ಒಂಚೂರು ಇಟ್ಕೊಳ್ಳಿ. ಆ ಮನೆಯಲ್ಲಿ ಇದು ಮುತ್ತಪ್ಪರೈ ಸರ್ ಅವರ ಸಮಾಧಿ, ಅವರ ತಂದೆಯ ಸಮಾಧಿ, ಅವರ ತಾಯಿಯ ಸಮಾಧಿ. ಈ 3 ಸಮಾಧಿಗೆ ನಾನು ನನ್ನ ಹುಡುಗನನ್ನು ಮಲಗಿಸಿ ನಮಸ್ಕಾರವನ್ನು ಮಾಡಿಸ್ತೀನಿ. ಇದು ಆದಮೇಲೆ ರಾಜಣ್ಣ ಅವರು ರೈಗಳ ಫೋಟೋ ಪಕ್ಕದಲ್ಲಿ ನಿಲ್ತಾರೆ. ಹಾಗಿರಬೇಕಾದ್ರೆ ಅವ್ರ ಮನೆಯವ್ರು ಕೇಳ್ತಾರೆ, ಈ ಹುಡುಗನ್ನು ಸ್ವಲ್ಪ ನಿಲ್ಲಿಸಿ ಅವ್ರ ಪಕ್ಕ ಅಂತ ಹೇಳಿದಾಗ ನನ್ನ ಹುಡುಗ ಹೋಗಿ ನಿಂತ ಫೋಟೋ ಇದು. ಆವಾಗ ಅವ್ರ ಮನೆಯವರೇ ಹೇಳ್ತಾರೆ, ಆ ಮೂಗು ಅದು ಎಲ್ಲ ಹಾಗೆ ಹೋಲತ್ತಲ್ವಾ ಅಂತ ಹೇಳ್ತಾರೆ. ಇದು ಮನೆಯವ್ರು ಹೇಳ್ತಾರೋ ಮಾತು. ಇದು ಅವರ ಫಾರ್ಮ್ ಹೌಸ್, ಇದು ಮುತ್ತಪ್ಪರೈ ಅವರ ಮನೆಯೇ. ಅರ್ಥ ಆಯ್ತಾ? ಇದೆಲ್ಲವೂ ಆದ ನಂತರ ಇದು ನೋಡಿ, ಅವರ ತಾತ, ಅವರ ಅಜ್ಜಿ, ಅವರ ತಂದೆ ಮತ್ತು ಅವರ ತಾಯಿ, ಅವರ ಭಾವ, ಎಲ್ಲವನ್ನು
ಇದು ನಾವು ಆ ಮನೆಗೆ ಹೋಗ್ತಾ ಇರುವಂಥ ಫೋಟೋ. ಇಲ್ಲಿದೆ, ಕಾಪಿ ಕೊಡ್ತೀನಿ, ಖಂಡಿತವಾಗ್ಲೂ ನೋಡಿ. ಇದು ಅವ್ರ ಮನೆಗೆ ಹೋಗ್ತಾ ಇರುವಂಥ ಫೋಟೋ. ಇದು ಆ ಮನೆ ಮುಂದೆ ಎಲ್ಲರೂ ಹೇಳಿದ್ರು ಗೊತ್ತಾ, ಒಂದು ಮಗು ಫೋಟೋ ಹಾಕೊಂಡ್ಬಿಟ್ಟಿದ್ದಾರೆ, ಒಂದು ಮಗು ಫೋಟೋ. ಅದು ಅವರು ಕೊಟ್ಟಂತಹ ನಿಮ್ಮ ಆಶೀರ್ವಾದವಿರಲಿ ನಮಗೆ, ಈ ನಾಡು ಕೊಡಿ ಅಂತ ಹೇಳಿದಾಗ ಆ ಮಗು ಫೋಟೋ ಕೊಡ್ತಾರೆ. ಆ ಮಗು ಫೋಟೋನೇ ನಾನು ಯಾವುದು ಸುಳ್ಳು ಹೇಳಲ್ಲ. ಇನ್ವಿಟೇಷನ್ ಮೇಲೆ ಎಸ್ ಐ ಕ್ಯಾರಿಡ್ ಹಿಸ್ ಅ ಸ್ಮಾಲ್ ಬೇಬಿ ಕ್ಯೂಟ್ ಮಗು ಏನಿದೆ ಅದನ್ನು ಹಾಕಿದೆ. ರೀಸನ್ ಏನು ಅಂತಂದರೆ, ಯಾರಾದರೂ ಒಬ್ರು ಕೇಳ್ತಾರೆ ಸರ್ ಆ ಮಗು ಯಾರು, ದೀಕ್ಷಿತಾ ಅಂತ ಕೇಳ್ಬೋದು. ಆಗ ನಾನು ಹೇಳ್ಬೋದು ಇಲ್ಲ ಅದು ಏನೋ ಒಂದು ಥ್ರಿಲ್ ಇರಲಿ ಅಂತಲೇ ನಾವು ವರ್ಕ್ ಮಾಡ್ತೀವಿ ಕ್ರಿಯೇಟಿವ್ ಪೀಪಲ್. ಆ ಥರದ್ರಲ್ಲಿ ಅದನ್ನು ಮಾಡಿದೆ. ಇದು ನೋಡಿ,